ನೆನಪು ವಿರಹಗಳೇ ಗುರುತುಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಂದಿದ್ದೀನಿ. ಸೊ ವರಮಹಾಲಕ್ಷ್ಮಿ ಪಿಲ್ಲೋ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪಿಲ್ಲೋ ಅಂದರೆ ಸೈಡ್ ಪಿಲ್ಲೋ ಮಾಡೋದು ಹೇಗೆ ಅಂತ ಡೀಟೇಲಾಗಿ ಇದೊಂದು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಡಬಲ್ ಫೋಲ್ಡ್ ಮಾಡಿಕೊಂಡು ಉದ್ದ 16 ಇಂಚ್ ಇಟ್ಕೊಂಡಿದ್ದೀನಿ. 16 ಅಂದರೆ ನೀವೊಂದು 17-18 ಇಟ್ಕೋಬೋದು. 18 ಇಟ್ಕೊಂಡ್ರೆ ಎಲ್ಲ ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಹೋದರೂ 16 ಬರುತ್ತೆ. ನಾನು ಕಮ್ಮಿ ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನೀವು ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ಸೊ ಉದ್ದ 16 ಇಟ್ಟಿದ್ದೀನಿ. ನೋಡಿ 4 ಫೋಲ್ಡ್ ಬರುತ್ತೆ. ಹೊರಗಡೆ ಒಂದು ಫೋಲ್ಡನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 16 ಮತ್ತು ಅಗಲ ಬಂದು 8 ಇಟ್ಕೊಂಡಿದ್ದೀನಿ. 8 ಸಾಕು. 8ಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ತುಂಬ ದಪ್ಪ ಆಗುತ್ತೆ. ನೀವು 8 ಇಟ್ಕೊಳ್ಳಿ, ಸಾಕಾಗುತ್ತೆ. ಸೊ ಒಳಗಡೆ ಅರ್ಧ ಇಂಚ್ ಹೋದ್ರೂ 7 ಇಂಚು ಬರುತ್ತೆ, ಸಾಕಾಗುತ್ತೆ. ಇನ್ನೂ ದಪ್ಪ ಬೇಕು ಅನ್ನೋರು 10 ಇಂಚ್ ಇಟ್ಕೊಬೋದು, 12 ಇಂಚ್ ಇಟ್ಕೊಬೋದು, ಅದು ನಿಮ್ಮ ಇಷ್ಟ. ಸೊ ಇವಾಗ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ಮತ್ತು ಬಟ್ಟೆ ವೆಲ್ವೆಟ್ ಆಗಿರೋದ್ರಿಂದ ಸ್ವಲ್ಪ ಜಾರುತ್ತೆ, ಅದನ್ನು ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ಟಿಚಸ್ಸು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಬಟ್ಟೆ ಜಾರುತ್ತಲ್ವ, ಅದಕ್ಕೇ ನೋಡಿ ನೀವು ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ಟಿಚ್ ಬಿದ್ದಿದೆಯಾ ಇಲ್ವಾ ಅಂತ. ಸೊ ಇಷ್ಟ ಆದಮೇಲೆ ಎರಡನ್ನೂ ಇದೇ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಇದೇ ಥರ ಸ್ಟಿಚ್ ಮಾಡಿಕೊಂಡು ಆಮೇಲಿಂದ ಇದು ಒಳಗಡೆ ನಾವು ದಾರನ ತೊಗೋಬೇಕಾಗುತ್ತೆ ಆಚೆಗೆ. ಅಂದರೆ ಮಾಮೂಲಿ ಇವಾಗ ನಾವು ಪ್ಯಾಂಟಿಗೆ ಯಾವ ಥರ ಒಂದು ಲಾಡಿನ ಹಾಕ್ತೀವಿ, ಅದೇ ಥರ ಇದಕ್ಕೊಂದು ಲಾಡಿನ ಸೇರಿಸ್ಕೋಬೇಕು. ಲಾಡಿ ಏರಿಸ್ಕೊಂಡು ಅದನ್ನು ಈಚೆ ತಕ್ಕೋಬೇಕು. ಅಷ್ಟು ಒಂದು ಪಿನ್ನು ಹೋಗೋವಷ್ಟು ಜಾಗ ಆಗೋವಷ್ಟು ಮಾತ್ರ ನೀವು ಸ್ಟಿಚ್ ಮಾಡ್ಕೋಬೇಕು. ಇವಾಗ 2 ಸ್ಟಿಚ್ ಆಗಿದೆ, ಮೇಲೆ ಕೆಳಗಡೆ 2 ಸ್ಟಿಚ್ ಮಾಡಿದ್ದೀನಿ. ಸೊ ಅದನ್ನು ಉಲ್ಟಾ ಮಾಡಿಕೊಂಡು ನಾವು ಒಂದು ಸ್ಟಿಚ್ನ ಹಾಕ್ಕೋಬೇಕು. ಯಾವ ಥರ ಸ್ಟಿಚ್ ಹಾಕ್ಕೋಬೇಕು ಅಂತ ತೋರಿಸಿದ್ದೀನಿ ನೋಡಿ. ಮೇಲ್ಗಡೆ ಏನು ಓಪನ್ ಇದೆಯಲ್ಲ, ಆ ಓಪನ್ ಪಾರ್ಟ್ನ ಬಿಟ್ಬಿಟ್ಟು ಅದ್ರ ಕೆಳಗಡೆನೇ ಸ್ಟಿಚ್ ಹಾಕ್ಕೋಬೇಕು. ಸೊ ನೋಡ್ಕೋಬೋದು ನೀವು ಎಷ್ಟು ನೀಟಾಗಿ ತೋರಿಸಿದ್ದೀನಿ ಅಂತ. ಕೆಳಗಡೆನೂ ಅಷ್ಟೇ ಫುಲ್ಲು ಸ್ಟ್ರೈಟ್ ಹಾಕೋಕ್ಕೆ ಹೋಗ್ಬೇಡಿ, ಸೈಡಿಗೆ ತೊಗೋಬೇಕು ಸ್ಟಿಚ್ನ. ಸೊ ಇಲ್ಲಿ ನಾವು ಲಾಡಿನ ಹಾಕ್ಕೋಬೋದು, ದಾರನ ಹಾಕ್ಕೊಂಡು ನಾವು ಕಟ್ಕೋಬೋದು. ನೋಡ್ಕೊಳ್ಳಿ, ತುಂಬ ಸಿಂಪಲ್ಲು. ಪಿಲ್ಲೋ ಮಾಡೋದೇನು ಕಷ್ಟವೇ ಅಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ನೀವು ಟೈಮ್ ಇತ್ತು ಅಂದರೆ ಮನೆಯಲ್ಲೇ ಫ್ರೀಯಾಗಿ ಮಾಡ್ಕೋಬೋದು. ಆಚೆ ಕಡೆ ಎಲ್ಲ ತೊಗೋತೀವಿ ಅಂದರೆ 1,500, 700, 800, 1000, 1,500 ಹಿಂಗೆಲ್ಲ ಹೇಳ್ತಾರೆ. 700ಕ್ಕೆಲ್ಲ ಆಲ್ಮೋಸ್ಟ್ ಕೊಡೋಲ್ಲ. ಮಿನಿಮಮ್ ಅಂದರೆ ಒಂದು 900, 1000 ಆ ರೇಂಜ್ ಇರುತ್ತೆ. 500 ರೂಪಾಯಲ್ಲಿ ಮಾಡ್ಕೋಬೋದಲ್ವಾ. ಸೊ ಅದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ಒಂದು ಪಿನ್ ಸಹಾಯದಿಂದ ಥ್ರೆಡ್ಡಿಗೆಲ್ಲ ಮಾಮೂಲಿ ಮಿಷಿನ್ ಥ್ರೆಡ್ಡನ್ನೇ ನಾವು ಒಂದು 10 ಎಳೆ ಇಲ್ಲ ಒಂದು 15 ಎಳೆ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಅದನ್ನು ಪಿನ್ ಸಹಾಯದಿಂದ ನಾವು ಲಾಡಿ ಥರ ಅದಕ್ಕೆ ಸೇರಿಸ್ಕೋಬೇಕು. ಅದನ್ನು ಏರಿಸ್ಕೊಂಡು ನಿಧಾನಕ್ಕೆ ಈ ಥರ ಎಳಿಬೇಕು. ತುಂಬ ಫೋರ್ಸಾಗಿ ಎಳೆದ್ರೆ ಎಲ್ಲ ಒಂದೇ ಕಡೆ ಕುತ್ಕೊಬಿಡುತ್ತೆ, ಗಂಟು ಥರ ಕಾಣಿಸುತ್ತೆ. ಅದು ನಿಧಾನಕ್ಕೆ ಎಳ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ, ಫ್ಲವರ್ ಟೈಪಲ್ಲಿ ಕುತ್ಕೊಳ್ಳುತ್ತೆ. ಸೊ ನಿಧಾನಕ್ಕೆ ಪೇಷನ್ಸಿಂದ ಇಲ್ಲಿ ನೀವು ಎಳ್ಕೊಂಡು ಗಂಟು ಹಾಕ್ಕೋಬೇಕು. ನೋಡಿ ನಾನು ಯಾವ ಥರ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಆ ಒಂದು ದಾರ ಏನಿದೆಯಲ್ಲ ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡು ಅದನ್ನು ಒಳಗಡೆ ಸೇರಿಸ್ಕೋಬೇಕು. ನೋಡಿ ನಾನು ಆ ಹೋಲ್ ಒಳಗಡೆ ಸೇರಿಸ್ತಾ ಇದ್ದೀನಿ. ನೋಡಿ ಅದೇ ಹೋಲ್ ಒಳಗಡೆ ಸೇರಿಸಿದ್ದೀನಿ. ಸೊ ಈ ಥರ ನಿಮಗೆ ಬಂದು ಈ ಹಾಸಿಗೆ ಹೊಲಿತಾರಲ್ವ, ಹಾಸಿಗೆ ಸೋಫಾ ಎಲ್ಲ ಸ್ಟಿಚ್ ಮಾಡ್ತಾರಲ್ವ, ಸೋಫಾದು ಬೆಡ್ಡು ಎಲ್ಲ. ಸೊ ಆ ಒಂದು ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ, ಕಮ್ಮಿನೇ ಇರುತ್ತೆ, KGಗೆ ಇಷ್ಟು ಅಂತ ಇರುತ್ತೆ, ತೊಗೋಬೋದು ನೀವು. ಇದನ್ನೆಲ್ಲ ಎಲ್ಲೂ ಆಚೆ ಹೋಗಿ ಹುಡುಕಬೇಕು ಅಂತ ಏನಿಲ್ಲ, ಆ ಹಾಸಿಗೆ ಹೊಲಿಯುವಂಥ ಅಂಗಡಿಯಲ್ಲೇ ನಿಮಗೆ ಸಿಗುತ್ತೆ. ನೋಡಿ ಈ ಥರ ತುಂಬಿಟ್ಟು ಕೈನ ಒಳಗಡೆ ಹಾಕಿ ಅದನ್ನು ತಳ್ಳಿ ಮೇಲ್ಗಡೆಯಿಂದ ದಾರ ಏನಿದೆಯಲ್ಲ ದಾರನ ಟೈಟ್ ಮಾಡ್ಕೊಂಡು ಬರಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ
ಒಂಥರ ಫ್ಲವರ್ ಟೈಪಲ್ಲಿ ಅದು ಕೂತ್ಕೊಂಡಿದೆ. ಈಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪಿಲ್ಲೋ ಅಂತ. ಸೊ ನೋಡಿ, ಈ ಥರ ಶೇಪು ಸರಿಯಾಗಿ ಬಂದಿಲ್ಲ ಅಂದರೆ ಕಡ್ಡಿ ತೊಗೊಂಡು ಅದು ಒಳಗಡೆ ನೀಟಾಗಿ ಫರು ತುಂಬುವಾಗ ಕಡ್ಡಿ ತೊಗೊಂಡು ಅದನ್ನು ಮೂಲೆಗೂ ನಾವು ತಳ್ಳಬಹುದು. ಆದರೂ ಶೇಪ್ ಬಂದಿಲ್ಲ ಅಂದರೆ ಈ ಥರ ಕಟ್ಟಿದ ಮೇಲೆ ನಾವು ಈ ಥರ ಉಜ್ಜಿದ್ರೆ, ನೆಲಕ್ಕೆ ನೀಟಾಗಿ ಉಜ್ಜಿದ್ರೆ, ಚಪಾತಿ ಥರ ಉಜ್ಜಿದ್ರೆ ಅದು ಶೇಪ್ ಚೆನ್ನಾಗಿ ಬರುತ್ತೆ. ಶೇಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಗುಂಡು ಕಾಣಿಸುತ್ತೆ ಪಿಲ್ಲೋ ಅನ್ನೋದು. ಇನ್ನೊಂದು ಪಿಲ್ಲೋನು ರೆಡಿ ಆದಮೇಲೆ ನಾವು ಗ್ಲೂ ಗನ್ ಇದೆಯಲ್ಲ, ಈ ಒಂದು ಗ್ಲೂ ಗನ್ನು ನಮ್ಮ ಮನೇಲಿ ನಾನು ಹೋದನೇ ವರ್ಷವೇ ತಂದಿದ್ದೀನಿ. ಗ್ಲೂ ಗನ್ನು ನೀವು ಸೇರಿಸ್ಕೋತೀನಿ ಅಂತ ಆದರೆ ನಿಮಗೆ ಒಂದು 700 ರೂಪಾಯಿ ಬೇಕಾಗುತ್ತೆ. 700 ರೂಪಾಯಲ್ಲಿ ನೀವು ಮಾಡ್ಕೋಬಹುದು. ಗ್ಲೂ ಗನ್ನು ಆಲ್ರೆಡಿ ಇದೆ ಅಂದರೆ 500 ರೂಪಾಯಿ ಸಾಕು. 500 ರೂಪಾಯಿ ನೀವು ಆರಾಮಾಗಿ ಪಿಲ್ಲೋ ಮಾಡ್ಬೋದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೇ ಥರ ಲೇಸ್ನ ತೊಗೊಂಡು ನಾವು, ಲೇಸು ಅಷ್ಟೇ ಮೀಟ್ರಿಗೆ 10 ರೂಪಾಯಿ ಆಗುತ್ತೆ. 10 ರೂಪಾಯಿ ಮೀಟ್ರು, ಒಂದು 2 ಮೀಟ್ರು ಸಾಕಾಗುತ್ತೆ. ಗೋಲ್ಡ್ ಆದರೆ 2.5 ಸಾಕಾಗುತ್ತೆ. ಸೊ ಇನ್ನು ಬೇರೆ ಕಲರ್ ಇರೋವಂಥ ಲೇಸ್ ಆದರೆ ಅದು ಅಷ್ಟೇ, ಅದು ಒಂದು 3 ಮೀಟ್ರು ಸಾಕು. 2ರಿಂದ ನಿಮಗೆ 50 ರೂಪಾಯಿ ಆಗುತ್ತೆ, 50ರಿಂದ 60 ರೂಪಾಯಿ ಆಗುತ್ತೆ. ನೋಡಿ ಈ ಥರ ಲೇಸು. ಇದನ್ನು ನೀಟಾಗಿ ನಾವು, ಗಮ್ಮು ಬೇಗ ಒಣಗೋಗುತ್ತೆ, ಅದು ಒಣಗೋಕ್ಕೂ ಮುಂಚೆನೇ ನಾವು ಅದನ್ನು ಅಂಟಿಸ್ಬೇಕು, ಇಲ್ಲ ಅಂದರೆ ಗಮ್ಮು ಒಣಗೋಗುತ್ತೆ. ನೋಡಿ ಈ ಥರ ನಾನು ಅಂಟಿಸ್ಕೊಂಡಿದ್ದೀನಿ ಇವಾಗ. ಅದಕ್ಕೆ ಇನ್ನೂ ಒಂದು ಲೇಯರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3 ಲೇಯರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. 2 ಲೇಯರ್ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ನಾನು ಇನ್ನೂ ಒಂದು ಲೇಯರ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಒಂದು ಲೇಯರ್ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ನೋಡಿ ಈ ಥರ ಬಂದಿದೆ. ಸೊ ಇವಾಗ ಈ ಒಂದು ಮಣಿನ ನಾನು ತಗೊಂಡಿದ್ದೀನಿ. ಮಣಿನೂ ಅಷ್ಟೇ ಒಂದು 20 ರೂಪಾಯಿಗೆಲ್ಲ ತುಂಬ ಮಣಿ ಕೊಡ್ತಾರೆ. ಆ ಒಂದು ಬೆಲ್ಲು ಏನಿದೆಯಲ್ಲ, ಆ ಬೆಲ್ಲು ಅಷ್ಟೇ ಸಿಗುತ್ತೆ. ನಾವೆಲ್ಲಿ ಮಣಿ ತೊಗೋತೀವಲ್ಲ ಅಲ್ಲೇ ಸಿಗುತ್ತೆ ಈ ಥರ ಒಂದು ಬೆಲ್ಲು. ನೀವು ಈ ಒಂದು ವಿಡಿಯೋ ಆಗಲಿ ಇಲ್ಲ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ತೋರಿಸಿದ್ರೆ ಆ ಥರ ಬೆಲ್ಲು ನಿಮಗೆ ಸಿಗುತ್ತೆ. ನಾನು ಇಲ್ಲಿ 25 ಮಣಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉದ್ದ ಬರಲಿ ಅಂತ. ಸೊ ಇಷ್ಟು ಉದ್ದ ಸಾಕು ನನಗೆ. 25 ಮಣಿನ 3 ಜೊತೆ ಮಾಡಿದ್ದೀನಿ, 3 ಕುಚ್ಚು ಮಾಡಿದ್ದೀನಿ. ಕುಚ್ಚು ಮಾಡಿ ಸ್ವಲ್ಪ ಜಾಗ ಬಿಟ್ಟು ನಾವು ಒಂದು ಗಂಟನ್ನ ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವೇ, ಗಂಟು ಹಾಕಿ ಇಟ್ಟಿದ್ದೀನಿ. ಸೊ ಇವಾಗ ಯಾವ ಥರ ಫಿಕ್ಸ್ ಮಾಡೋದು ನೋಡಿ. ನೀಟಾಗಿ ಆ ಒಂದು ದಾರ ಏನಿದೆಯಲ್ಲ ಅದನ್ನು ಒಳಗಡೆ ಹಾಕ್ಬಿಡ್ಬೇಕು. ದಾರನ ಒಳಗಡೆ ಸಿಕ್ಕಿಸಿ ಆಮೇಲೆ ಕೆಳಗಡೆ ನಾವು ಗಮನ ಹಾಕ್ಕೋಬೇಕು. ಅದ್ರ ಮೇಲಿಂದ ನಾವು ಇವಾಗ ಆ ಮಣಿ ಏನಿದೆಯಲ್ಲ ಮಣಿನ ತೊಗೋಬೇಕು. ಈ ಥರ ಒಂದು ಎಂಬ್ರಾಯ್ಡಿಂಗ್ ಮಾಡಿರುವಂಥ ಒಂದು ಟಾಕ ನಮಗೆ ಬಳೆ ಶಾಪಲ್ಲಿ ಅಥವಾ ಈ ಮಾಮೂಲಿ ಮಣಿ ಎಲ್ಲ ತೊಗೋತೀವಲ್ಲ ಆ ಒಂದು ಶಾಪಲ್ಲೇ ನಮಗೆ ಈ ಒಂದು ಎಂಬ್ರಾಯ್ಡಿಂಗ್ ಪೀಸು ಸಿಗುತ್ತೆ. ಆ ಪೀಸ್ನ ತಂದು ನಾವು ಅಲ್ಲಿ ಸ್ಟಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವು ಸ್ಟಿಚ್ ಮಾಡಿರೋದು ಗೊತ್ತಾಗಲ್ಲ, ಅಲ್ಲಿ ಓಪನ್ ಇರೋದು ಗೊತ್ತಾಗಲ್ಲ, ನಾವು ಫರು ತುಂಬಿಸಿರೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಸೊ ಯಾವ ಥರ ಬಂದಿದೆ ಅಂತ. ಮತ್ತು ನಿಮ್ಮ ಹತ್ರ ಎಕ್ಸ್ಟ್ರಾ ಯಾವುದಾದ್ರೂ ಮಣಿ ಇದೆ ಅದನ್ನು ನೀವು ಅಲ್ಲಿಗೆ ಸೇರಿಸ್ಕೋಬೋದು. ಸ್ವಲ್ಪ ಡೆಕೋರೇಟಿವ್ ಆಗಿ ನೀವು ಮಾಡ್ಕೋಬೋದು, ಲುಕ್ಕಾಗಿ ಕಾಣಿಸುತ್ತೆ. ಸುತ್ತ ಮಣಿ ಹಾಕ್ಕೊಂಡ್ರೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ಬಿಡ್ಬೋದು ನೀವು. ನಾನು ಇಲ್ಲಿ 2 ಲೈನು ಮಣಿನ ಹಾಕ್ಕೊಂಡಿದ್ದೀನಿ. ತುಂಬ ಪ್ಲೈನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಾನು ಮಣಿನ ಆ್ಯಡ್ ಮಾಡಿದ್ದೀನಿ. ನಿಮಗೂ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು. ಬೇಡ ನಮಗೆ ಸಿಂಪಲ್ಲಾಗಿ ಸಾಕು ಅನ್ನೋದಾದರೆ ಸಿಂಪಲ್ಲಾಗೆ ಬಿಡ್ಬೋದು, ನಿಮ್ಮ ಇಷ್ಟ ಅದು. ನನಗೆ ಸಿಂಪಲ್ ಅಂತ ಪ್ಲೈನ್ ಅಂತ ಕಾಣಿಸ್ತು, ಅದಕ್ಕೆ ನಾನು ಮಣಿ ಹಾಕಿದ್ದೀನಿ. ನಿಮಗೆ ಸಾಕು ಅನಿಸಿದ್ರೆ ನೀವು ಅಷ್ಟೇ ಮಾಡ್ಕೊಳ್ಳಿ. ನೋಡಿ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನೋಡ್ಬೋದು ಡಿಫ್ರೆನ್ಸ್ನ. ಸೊ ಇದೇ ಥರ ಇನ್ನೂ ಒಂದು ಪಿಲ್ಲೋನ ಇದೇ ರೀತಿಲಿ ನಾವು ಮಾಡ್ಕೋಬೇಕು. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೊಸದಾಗಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.
ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು, ಬಾಯ್.